ಅಧಿಕಾರಿಗಳಿಂದ ರೈತರ ಆಕ್ರೋಶ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಹನುಮಂತಪುರ, ಕೋಡಿಪಾಳ್ಯ, ಬಿದಲೂರು ರೈತರಿಂದ ಹಾಗೂ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳಿಂದ ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿ ಕೆಐಎಡಿಬಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಕೆಲ ನಾಯಕರ ವಿರುದ್ಧ ನೂರಾರು ರೈತರು ಪತ್ರಿಕಾಗೋಷ್ಠಿ ನಡೆಸಿ ಕೆಐಎಡಿಬಿ ಅಧಿಕಾರಿಗಳ ಏಕಪಕ್ಷೀಯ ನಡೆ ಖಂಡಿಸಿ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ನೆಲಮಂಗಲ ತಾಲೂಕಿನ ಹನುಮಂತಪುರ, ಬಿದಲೂರು, ಕೋಡಿಪಾಳ್ಯ ಗ್ರಾಮದ 482 ಎಕರೆ ಭೂಮಿ ಕೆಐಎಡಿಬಿ ವಶಪಡಿಸಿಕೊಳ್ಳಲು ಹುನ್ನಾರ ನಡೆಸುತ್ತಿದ್ದು, ರೈತರು ತಮ್ಮ ಜಮೀನಿನಲ್ಲಿ ವ್ಯವಸಾಯ ಮತ್ತು ಸಸಿಗಳನ್ನ ನೆಡಲು ಬಿಡದೆ ಅಧಿಕಾರಿಗಳು ತಡೆಯೊಡ್ಡುತ್ತಿದ್ದು, ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಕೂಡ ಹೊರಡಿಸದೆ ರೈತರ ಜಮೀನಿನಲ್ಲಿ ನೆಡುತ್ತಿರುವ ಗಿಡಗಳಿಗೆ ಕಾನೂನು ಬಾಹಿರವಾಗಿ ಅಡ್ಡಗಾಲು ಹಾಕುತ್ತಿದ್ದಾರೆ. ರೈತರನ್ನ ಕಮಿಷನ್ ಆಸೆಗಾಗಿ ಒಕ್ಕಲೆಬ್ಬಿಸುವ ಕೃತ್ಯಕ್ಕೆ ಸ್ಥಳೀಯ ಪ್ರಭಾವಿ ಮುಖಂಡರು ಯತ್ನಿಸುತ್ತಿದ್ದಾರೆ ಎಂದು ನೂರಾರು ರೈತರು ಅಧಿಕಾರಿಗಳ ನಡೆ ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಿ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನಾವು ಸೊಸಿ ಹೊಂದ್ಬಿಟ್ಟು ಆಳುಗಳಿಗೆ 1,000 ದುಡ್ಡು ಕೊಡ್ಬೇಕು. ಇವತ್ತು ಸರ್ಕಾರದವ್ನು ಕೊಡ್ತಾನ? ನಾವು 1,000 ದುಡ್ಡು ಕೊಟ್ಟು ಆಳುಗಳ ಕೈಲಿ ಹೊಲ ಉಳಿಸಿ 2,000 ರೂಪಾಯಿ ಹೊಲ ಚೆಲ್ಲ ಕೊಡ್ಬೇಕು. ನಮ್ಗೇನು ಗಿಟ್ಟಲ್ಲ. ನಾವು ಮಾವಿನ ಸೊಸಿ ಹಾಕ್ಯಂತೀವೋ, ದುಡ್ಡು ಹಾಕ್ಯಂತೀವೋ, ಮಾವಿನ ಸೊಸಿ ಹಾಕ್ಯಂತೀವೋ, ಇನ್ನೊಂದು ಹಾಕ್ಯಂತೀವೋ, ನಾವು ಅದ್ರೊಳಗೆ ಮಲಿಕಂತೀವೋ. ಸರ್ಕಾರಕ್ಕೂ ಇದು ಕೆಡಿಬಿಗೂ ಇದಕ್ಕೂ ಏನು ಸಂಬಂಧ? ರೈತರುಗಳಿಗೆ ಯಾವತ್ತೂ ಅನ್ಯಾಯ ಮಾಡಬೇಕು ಅಂತ ಸರ್ಕಾರ ಕಾದದೆ. ಎಲ್ಲ ಕಡೆನೂ ಮಾಡ್ಕೊಂಬಂದು ರೈತರನ್ನ ಅಜಿಬಿಟ್ಟದೆ. ನಮ್ಮ ಓಬಳಾಪುರ, ಆದಿವಾಸಿ ಒಳಗೆಲ್ಲ ಇಂಥ ದೌರ್ಜನ್ಯ ಮಾಡಿ ನಮ್ಮನ್ನು ಹಾಳು ಮಾಡಿ ಬಂದವ್ರೆ. ಇಲ್ಲಿಗೂ ಬಂದವ್ರೆ. ನಮ್ದು ಇಲ್ಲೆಲ್ಲೋ ಒಂದು ಅರ್ಧ ಎಕರೆ ಇತ್ತು, ಅದನ್ನು ಮೋಚ್ಕೊಳಕ್ಕೆ ಬಂದವ್ರೆ. ಯಾವುದೇ ಕಾರಣಕ್ಕೂ ನೀವು ಮಾಧ್ಯಮದವರಾಗಲಿ ಯಾರೇ ಆಗಲಿ ಒಬ್ಬ ರೈತನ ಕಷ್ಟ ಏನು ಅನ್ನೋದು ಯಾವನಿಗೂ ಗೊತ್ತಿಲ್ಲ. ಓಟ್ ಹಾಕ್ಸ್ಕೊಂತಾರೆ, ಓದ್ತಾರೆ. ರೈತ ಏನು ಮಾಡ್ತಾವನ್ ಇವತ್ತು? ಹೆಂಡ್ರ ಮಕ್ಕಳು ಕರ್ಕೊಂಡೋಗಿ ಹೊಲ್ದಾಗ ಕುಂಡ್ರಿಸ್ಕೊಂಡವನೆ. ಇವರೆಲ್ಲ ಎ ಸಿ ಒಳಗವ್ರೆ. ಗೊತ್ತೇನ್ರಿ? ಇವತ್ತೊಂದು ಮೂಟೆ ರಾಗಿ ಬೆಳಿಬೇಕಾದ್ರೆ ಕಷ್ಟ. ಅವ್ನು ಮಾವಿನ ಸೊಸಿನ ಉಣ್ಕೊಂತಾನೋ, ತೆಂಗಿನ ಸೊಸಿ ಉಣ್ಕೊಂತಾನೋ, ಫಲವತ್ತಾದ ಜಾಕ್ ಉಣ್ಕೊಂತಾನೆ, ಅದರಲ್ಲಿ ಬಂದಿದ್ದ ಬೆಳೆನ ತಿನ್ಕೊಂತಾನೆ. ಹೆಂಡ್ರ ಮಕ್ಕಳು ಬೀದಿ ಬೇಡಣ. ಇವ್ರಿಗೆ ಜಮೀನು ಕೊಟ್ಬಿಟ್ಟು ಇವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕೇನ್ರಿ ನಾವು? ಇವ್ರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಾ ನಾವು? ಏನಾದ್ರು ಒಳ್ಳೆ ಕೆಲಸ ಕೊಡ್ತಾರೇನ್ರಿ? ಯಾವತ್ತಿದ್ರು ಸರ್ಕಾರ ಇವತ್ತು ಎಲ್ಲೆಲ್ಲ ಅಕ್ವೈರ್ ಮಾಡ್ತದ ಅಲ್ಲೆಲ್ಲ ಜನಗಳು ಒಗ್ಗಟ್ಟಾಗಿ ಈ ತರ ಮಾಡಿದ್ರೆ ಎಲ್ಲೂ ಮಾಡಕ್ ಬರಲ್ಲ. ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ. ಯಾರೇ ಆಗಲಿ, ಯಾವುದೇ ಆಗಿರ್ಲಿ, ಇದನ್ನ ನೀವು ಮಾಧ್ಯಮದವರು ಇದನ್ನ ಪ್ರಚುರ ಮಾಡಿ ಹೇಳ್ಬೇಕು. ರೈತರುಗಳ ಕಷ್ಟ ಹಿಂಗೈತೆ ಅಂತ. ರೈತ ಕಷ್ಟಪಡೋದು ನಿಮ್ಗೆ ಏನ್ ಗೊತ್ತು? ಇಟ್ಟು ಹೊತ್ಕೊಂಬತ್ತಾರೆ ಮನೆ ಒಣ ಇಟ್ಟು ತಿನ್ನೋದು ನಾವು ಬಿಸಿಲೊಳಗೆ. ನೀವು ಎ ಸಿ ಒಳಗೆ ಒಳ್ಳೆ ಹೋಟ್ಲಾಗ ತರ್ಸ್ಕೊಂಡು ತಿಂತೀರ್ರಿ. ರಕ್ತವನ್ನೇ ಕೊಟ್ಟೆವು, ಅನ್ನದಾತರಿಗೆ ಇದು ಸ್ಲೋಗನ್. ನಿನ್ನೆ ಇಒ ಸಿಒ ಎಲ್ಲ ಬಂದ್ಬಿಟ್ಟು ಒಳ್ಳೆ ಮಿಲಿಟ್ರಿ ಫೋರ್ಸ್ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಮೇಯ್ನಾಗಿ ಜಮೀನುಗಳು ಏನಾಗಿದೆ ಅಂದ್ರೆ ಎಲ್ಲ ಫಲವತ್ತಾದ ಭೂಮಿಗಳು ಅಂದ್ರೆ ಸುಮಾರು 270 ಎಕರೆ ತೋಟ ಇದೆ. ಆಲ್ರೆಡಿ ನಾನು EMಗೆ ಒಂದು ಮನವಿ ಕೊಟ್ಟಿದ್ದೀವಿ. ಒಂದು 6 ತಿಂಗಳಿಂದನೇ ಇಲ್ಲಿ 270 ಎಕರೆ ತೋಟ ಇದೆ ಅಂತ ನಾವು ಕೊಟ್ಟಿದ್ದೀವಿ. ಆಲ್ರೆಡಿ ಇದೆ ಅಲ್ಲಿ ರೆಕಾರ್ಡು. ಸೊ ಫಲವತ್ತಾದ ಭೂಮಿ ಇವ್ರು ಅಕ್ವೈರ್ ಮಾಡೋಕ್ಕೆ ಬರೋಲ್ಲ. ಎರಡನೇದಾಗಿ ತಿಪ್ಪಕೊಂಡಳ್ಳಿ ಕ್ಯಾಶ್ಮೆಂಟ್ ಏರಿಯಾ ಬರ್ತೀವಿ. ಕ್ಯಾಶ್ಮೆಂಟ್ ಏರಿಯಾ ಬಂದಾಗ ಝೋನ್ 2, ಝೋನ್ 3. ಆ ಝೋನ್ 3ನಲ್ಲಿ ಯಾವುದೇ ರೀತಿ ಗೆಜೆಟ್ ಇದೆ ನೋಡಿ. ಇಲ್ಲಿ ಆ ಗೆಜೆಟ್ನಲ್ಲಿ ಇವ್ರು ಯಾವುದೇ ರೀತಿ ಝೋನ್ 3ನಲ್ಲಿ ವ್ಯವಸಾಯ ಬಿಟ್ಟು ಯಾವ ಕೈಗಾರಿಕೆನೂ ಮಾಡೋಕ್ಕೆ ಬರಲ್ಲ ಅಂತ ಒಂದು ಅವರೇ ಗೆಜೆಟ್ನಲ್ಲಿ ಮಾಡಿದ್ದಾರೆ. ಅದನ್ನು ಯಾಕೆ ಅವ್ರು ವಿರೋಧ ಮಾಡ್ತಾ ಇದ್ದಾರೆ? ಆಮೇಲೆ ನೋಡಿ ಇಲ್ಲಿ ಕೆರೆ ಇದೆ, ಇಲ್ಲೇ ನಿಮ್ಗೆ ಕಾಣ್ತಾ ಇದೆ ಈ ಕೆರೆ, ಹನುಮಂತಪುರ ಕೆರೆ. ಇದು ಒಂದು ಚೈನ್ ಲಿಂಕ್ ಇದ್ದಂಗೆ. ಶಿವಗಂಗೆಯಿಂದ ಕತ್ತಿಂಗ್ನೂರಿಂದ ಹನುಮಂತಪುರ, ಕೋಡಿಪಾಳ್ಯ, ಕುಲ್ಲನಹಳ್ಳಿ, ಕುಲ್ಲನಹಳ್ಳಿಯಿಂದ ಡೈರೆಕ್ಟ್ ತಿಪ್ಪಕೊಂಡಳ್ಳಿ ಬರ್ತಿದೆ. ಇದೊಂಥರ ಚೈನ್ ಲಿಂಕು. ಆಗಿನ ಕಾಲದ ಪುಣ್ಯಾತ್ಮರು ರಾಜರು ಮಾಡಿದಂಥ ಕೆರೆಗಳು. ಈ ಕೆರೆಗಳಿಂದ ನಾವೆಲ್ಲ ಅನ್ನ ಬೆಳ್ಕೊಂತ ಇದ್ದೀವಿ. ಇಂಥ ಫಲವತ್ತಾದ ಭೂಮಿನ ಇವ್ರು ಕಿತ್ಕೊಂಡ್ಬಿಟ್ರೆ ಕೆರೆ ಏನಾಗಬೇಕು? ಕೆರೆಗಳೇನಾಗಬೇಕು? ಭೂಮಿ ಏನಾಗಬೇಕು? ಇವಾಗ ಅವನು ಬ್ರೋಕರ್ ಯಾರೋ ಇದಾಗ್ತಾನೆ, ಗಿಡ ಹಾಕ್ತಾನೆ, ಬಟ್ ದುಡ್ಡು ಯಾರಿಗೂ ಹೋಗೋದು ಸರ್? ರೈತರಿಗೆ ಹೋಗೋದು. ಅವ್ನು ಇಷ್ಟಪಟ್ಟರೆ ಅವನಿಗೆ ಕೊಡ್ತಾನೆ, ಇಲ್ಲ ಅವ್ನಿಗೆ ಇಕ್ಕಂತಾನೆ. ಬ್ರೋಕರ್ಗೆ ಎಲ್ಲೋತೈತೆ, ಅಧಿಕಾರಿಗಳಿಗೆ ಎಲ್ಲೋತೈತೆ ದುಡ್ಡು?
ಅಲ್ವಾ? ರೈತರೇ ಬ್ರೋಕರ್ ಜೊತೆ ಕಮಿಟ್ ಆಗಿ ಇಲ್ಲ ಕಮಿಷನ್ ವ್ಯವಹಾರ ಆಗಿದೆ ಅಂತ ಸರ್ ಕೂಲಿಗೆ ಬಂದವನ್ನ ಕರ್ಕೊಂಡ್ಬಂದು ಗಿಡ ಉಳಿಸಿದ್ವಿ. ಸರ್ ಇರ್ಬೋದು, ಯಾರೋ ರೈತರು, ಕೆಲವು ರೈತರುಗಳು ಅವರು ಅಸಹಾಯಕ ಇರ್ತಾರೆ, ದುಡ್ಡು ಇರಲ್ಲ, ಯಾರೋ ಸಹಾಯ ತಗೊಂಡು ಗಿಡ ಹಾಕ್ಬೋದು. ಬಟ್ ಅದು ಅಂತ ಅವನಿಗೆ ಗಿಡ ಹಾಕಿದ ತಕ್ಷಣ ಅವ್ನು ಬ್ರೋಕರಿಗೆ ಕೊಡ್ತೀರಾ ದುಡ್ಡು? ಇಲ್ಲ. ಸೊ ಇವನು ರೈತಿಗೆ ಕೊಡೋದು. ನೀವು ಏನೇ ಮಾಡಿದ್ರು ಪಾಣಿದಾರ ರೈತರಿಗೆ ಕೊಡೋದು. ಆ ರೈತ ಇಷ್ಟಪಟ್ಟು ಅವ್ನ ಖರ್ಚ ವೆಚ್ಚ ಅವನಿಗೆ ಕಟ್ಕೊಂತಾನೆ. ಅಧಿಕಾರ ಯಾರಿಗಿದೆ ಇಲ್ಲಿ? ರೈತಂಗೆ. ಸೊ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂಡಿರೋ ಬ್ರೋಕರು, ಅಧಿಕಾರಿಗಳು ತಲೆನೇ ಕೆಡ್ಸ್ಕೊಳೋ ವಿಷಯ ಇಲ್ಲ. ಇಲ್ಲಿ ರೈತ ಆಗ್ತಾನೆ, ರೈತ ಸಂಪೂರ್ಣ ಅಧಿಕಾರ ಇದೆ ಅವನಿಗೆ. ಅವ್ನ ದುಡ್ಡು ಅವನಿಗೆ ಹೋಗೋದು, ಯಾಕೆ ಬ್ರೋಕರ್ಗೆ ಹೋಗಲ್ಲ. ಇಲ್ಲ, ಅಧಿಕಾರಿಗೂ ಬ್ರೋಕರ್ಗೆ ಹೋಗಿದ್ರೆ ನಾವೇ ಹೇಳ್ತಿದ್ದೆ ಸರ್ ಎಲ್ಲ ಅವ್ರಿಗೆ ದುಡ್ಡು ಹೋಗ್ತೈತೆ, ನಮ್ಗೇನು ಹೋಗಲ್ಲ ಸರ್ ಅಂತ. ನನ್ನ ಹೆಸ್ರಿಗೆ ಬರ್ತೈತೆ, ನಾನು ರೈತ, ನಾನು ಬೇಕಾದ್ರೆ ಅವ್ನ ಖರ್ಚು ವೆಚ್ಚಕ್ಕೆ ಕೊಡ್ತೀನಿ, ಬಿಟ್ಟು ಇಲ್ದಿದ್ರೆ ನಾನು ಇಟ್ಕೊಂತೀನಿ ದುಡ್ಡು ಸಂಪೂರ್ಣ ನಾನೇ ಹಾಕು ಅಲ್ವಾ? ಜಾಗದಲ್ಲಿ ನಾವು ಸೊಸೆ ಉಣ್ಕೊಂತ ಇದ್ದೀವಿ. ಇವತ್ತಿನ ಸಹ ಮಳೆಗಾಲ ಬಂದರೆ ಎಲ್ಲ ಬಿತ್ತೀವಿ, ಸೊಸೆ ಉಣ್ತೀವಿ, ತೆಂಗಿನ ಮರ ಹಾಕ್ತೀವಿ, ಮಾವಿನ ಗಿಡ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಯಾವುದೇ ಮಧ್ಯವರ್ತಿನಾಗಲಿ ಬ್ರೋಕರ್ನಾಗಲಿ ನಾವು ಹತ್ರ ಕನ್ಕೊಂಡು ಸೇರಿಸಿಲ್ಲ. ನಾವು ಇವತ್ತು ಸೇರಿಸೋದು ಇಲ್ಲ. ಬೇಕಾದ್ರೆ ಬಂದು ಅವನ ಕಣ್ಣಿದ್ರೆ ಅವ್ನು ಯಾರು ಸರ್ವೆ ಮಾಡಲಿ ಟಿ ವಿ ಕೊಡ್ತಾರಲ್ಲ, ನೀವು ಹೇಳ್ತಿರಲ್ಲ ನಿಮ್ಮಲ್ಲೇ ಹೋಗಿ ಟಿ ವಿ ಹೇಳಿರೋ ಅಂತ ಅವ್ನು ಕರೀರಿ ನಮ್ಮ ಮುಂದೆಗಡೆ ಎಲ್ಲ ಇದ್ದೀವಿ ಇವತ್ತು. ಸರಿ, ಅವ್ನು ಯಾರು ನಾಗರಾಜು, ಅವ್ನು ಯಾರು ಜಗದೀಶು, ಕರೀರಿ ಇಲ್ಲಿಗೆ. ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಫೋಟೋ ಇಟ್ಬಿಟ್ಟು ಕಳ್ಸೋದಲ್ಲ. ಅವನಿಗೆ ಕಣ್ಣಿದೆಯನ್ರಿ, ರಾಗಿ ಬಿತ್ತಾ ಇದ್ದೀವಿ, ಭತ್ತ ಹಾಕ್ತಾ ಇದ್ದೀವಿ, ಗಿಡನೂ ಹಾಕ್ತಾ ಇದ್ದೀವಿ. ಇದೆಲ್ಲ ಕಣ್ಣಿಗೆ ಕಾಣ್ತಾ ಇದ್ದೀವಿ. ರೈತರುಗಳು ಸ್ವಲ್ಪ ಮಾತಾಡ್ರಿ. ಒಬ್ಬೊಬ್ಬರು ಕೋಸ್ ಹಾಕಿದ್ದೀವಿ, ಆಲೂಗಡ್ಡೆ ಹಾಕಿದ್ದೀವಿ, ಟೊಮೊಟೊ ಹಾಕಿದ್ದೀವಿ, ಇದೆಲ್ಲ ಕಣ್ಣಿಲ್ವಾ ಅವನಿಗೆ? ಹೇಳ್ಕೊಳ್ಳೋದು ಏನಂದ್ರೆ, ನೀವು ಎಂತೆಂಥ ಹಗರಣಗಳನ್ನೆಲ್ಲ ಈಚೆಗೆ ತಂದು ಸಮಾಜಕ್ಕೆ ಒಳ್ಳೇದು ಮಾಡ್ತೀರಾ. ನಮ್ಮ ರೈತರಿಗೂ ಈ ಮೂರೂರಿನ ರೈತರ ಪರವಾಗಿ ಇದನ್ನೂ ಕೂಡ ನಮ್ಮ ಭೂ ಸ್ವಾಧೀನ ಮಾಡ್ದಂಗೆ ಈ ಮಧ್ಯವರ್ತಿಗಳಿರ್ಬೋದು, ರಾಜಕೀಯದವ್ರಿರ್ಬೋದು, ಅಧಿಕಾರಿಗಳಿರ್ಬೋದು, ಇಂಥ ಜಾಗನ ಯಾವುದೇ ಕಾರಣಕ್ಕೂ ನಾವು ಅಕ್ವೈರ್ ಮಾಡೋಕ್ಕೆ ಬಿಡೋದಿಲ್ಲ. ನಿಮ್ಮ ಸಪೋರ್ಟು, ನಿಮ್ಮ ಸಹಾಯ ನಮಗೆ ತುಂಬ ಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೀವಿ. ಇನ್ನೊಂದೇನೆಂದರೆ, ಇವರು ಕೂಡ 3 ಕಾಸಿಗೋಸ್ಕರ ನಾವು ಅವತ್ತಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಉಳಿಸ್ಕೊಂಬಂದಿರೋ ಆಸ್ತಿನ ಇವತ್ತು ಬೇರೆ ದೇಶದವನಿಗೋಸ್ಕರ, ಅವನು ಸುಖವಾಗಿರೋಕ್ಕೋಸ್ಕರ, ಇವ್ರು ದುಡ್ಡು ತಿನ್ನೋದಕ್ಕೋಸ್ಕರ ನಮ್ಮನ್ನು ಬಲಿಪಶು ಮಾಡ್ದಂಗೆ ಈ ಮಾಧ್ಯಮ ಮಿತ್ರರು ನಮ್ಮನ್ನೆಲ್ಲ ಸಹಕರಿಸ್ಬೇಕು, ನೋಡ್ಕೊಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ನಾವು ಕೇಳ್ಕೊಂತೀವಿ ಸರ್.